ಇನ್ನು ಶರಣಾಗತಿ ಬಗ್ಗೆ ಇಚ್ಛೆ ವ್ಯಕ್ತಪಡಿಸಿದ್ರ ಮಾವೋವಾದಿಗಳು ಅನ್ನೋ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಕದನ ವಿರಾಮಕ್ಕೆ ಛತ್ತೀಸ್ಗಢ ನಕ್ಸಲರು ಮನವಿ ಮಾಡ್ತಾ ಇದ್ದಾರೆ. ಛತ್ತೀಸ್ಗಢದಲ್ಲಿ ನಕ್ಸಲರನ್ನ ನಿರಂತರವಾಗಿ ಹತ್ಯೆ ಮಾಡಲಾಗ್ತಾ ಇದೆ. ನಕ್ಸಲರು ಹಾಗೂ ಸೈನ್ಯದ ನಡುವೆ ನಡೀತಾ ಇರುವಂತಹ ಒಂದು ಗುಂಡಿನ ಕಾಳಗದಲ್ಲಿ ನಕ್ಸಲರು ಹತರಾಗ್ತಾ ಇದ್ದಾರೆ. ಈ ನಡುವೆ ಕದನ ವಿರಾಮಕ್ಕೆ ಛತ್ತೀಸ್ಗಢದ ನಕ್ಸಲರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಶಾಂತಿ ಮಾತುಕತೆಗೆ ಸಿದ್ಧ ಅಂತ ಪತ್ರ ಬರೆದಿರುವಂಥದ್ದು ವೈರಲ್ ಆಗ್ತಾ ಇದೆ. ಆದರೆ ಈ ಪತ್ರದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದೆ ಕೇಂದ್ರದ ಗುಪ್ತಚರ ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ನಕ್ಸಲರು ಬಳಕೆ ಮಾಡುವಂತಹ ಭಾಷೆಗೂ ಪತ್ರದ ಭಾಷೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಈ ಪತ್ರವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈ ಪತ್ರ ನಿಜವಾಗಿರುವಂಥದ್ದ ಅಥವಾ ಸುಳ್ಳ ಎಂಬ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಗೃಹ ಗುಪ್ತಚರ ಪೊಲೀಸರಿಂದ ಈಗ ಪತ್ರದ ಬಗ್ಗೆ ಅದರ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಆಗಸ್ಟ್ 15ರ ದಿನಾಂಕ ಇರುವಂತಹ ಒಂದು ಪತ್ರ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಆದರೆ ಕಳೆದ 1 ತಿಂಗಳ ನಂತರ ವೈರಲ್ ಆಗ್ತಾ ಇರೋದು ಯಾಕೆ ಅನ್ನುವಂತಹ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಇನ್ನು ಛತ್ತೀಸ್ಗಢದಲ್ಲಿ ಅನೇಕ ನಕ್ಸಲರು ಸೈನಿಕರ ದಾಳಿಗೆ ಹತರಾಗ್ತಾ ಇದ್ದಾರೆ. ಆ್ಯಂಟಿ ಟೆರರಿಸಮ್ ಹಾಗೂ ಆ್ಯಂಟಿ ನಕ್ಸಲ್ ಸ್ಕ್ವಾಡ್ ಏನಿದೆ ಅದರ ಒಂದು ಗುಂಡಿಗೆ ಬಲಿಯಾಗ್ತಾ ಇದ್ದಾರೆ. ಇದರ ಜೊತೆಗೆ ನಕ್ಸಲರ ಒಂದು ಗುಂಡಿಗೂ ಕೂಡ ಅನೇಕ ಅಧಿಕಾರಿಗಳು ಕೂಡ ಸಾವನ್ನಪ್ತಾ ಇದ್ದಾರೆ. ಈ ನಡುವೆ ಇದೀಗ ನಕ್ಸಲರು ಶಾಂತಿ ಮಾತುಕತೆಗೆ ಸಿದ್ಧ ಅನ್ನುವಂತಹ ಒಂದು ಪತ್ರ ವೈರಲ್ ಆಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ಗುಪ್ತಚರ ಇಲಾಖೆಗಳು ಈಗ ಪರಿಶೀಲನೆ ನಡೆಸ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.